ಗಣಪತಿಯ ಶರೀರವೇ ಬೇರೆ ಬೇರೆ ಭಾಗಗಳೇ ಒಂದೊಂದು ತತ್ವವನ್ನು ತಿಳಿಸಿಕೊಡುವುದಕ್ಕೆ ಸಂಕೇತ. ಅಗಲವಾದ ಕಿವಿಗಳು, ಮೊರದ ಹಾಗೆ ಕಿವಿಗಳು. ಅದ್ರ ಸಂಕೇತವೇನು ಅಂದ್ರೆ ಈ ಮೊರ ಜಳ್ಳನ್ನೆಲ್ಲ ತೂರ್ಬಿಟ್ಟು ಗಟ್ಟಿ ಕಾಳು ಮಾತ್ರ ಒಳಗೆ ತಗೊಳ್ಳೋದು. ಗಣಪತಿ ನಮ್ಗೆ ಹೇಳ್ತಾ ಇದ್ದಾನೆ, ಅಪ್ಪ ಬೇಕಾದಷ್ಟು ವಿಷಯಗಳು ನಿನ್ ಕಿವಿ ಮೇಲೆ ಬೀಳ್ತವೆ ದಿವಸ, ಎಲ್ಲಾನು ಒಳಗ್ ತಗೊಳಕ್ ಹೋಗ್ಬೇಡ, ಅದನ್ನೆಲ್ಲ ತೂರ್ ಬಿಡು. ಯಾವ್ದು ಗಟ್ಟಿ ಕಾಳೋ ಯಾವ್ದು ಬೇಕೋ ಅದ್ ಮಾತ್ರ ಒಳಗ್ ತಗೋ, ಮಿಕ್ಕದ್ದೆಲ್ಲ ತೂರ್ ಬಿಡು. ಇದು ಗಣಪತಿಯ ಆ ಕಿವಿ ಇದೆಯಲ್ಲ, ಆ ಕಿವಿಯಿಂದ ನಾವು ಕಲಿಬೇಕಾಗಿರೋ ಪಾಠ. ಇನ್ನು ಕಣ್ಣುಗಳು ಬಹಳ ಸಣ್ಣ, ಆದ್ರೂ ಆ ಸಣ್ಣ ಕಣ್ಣುಗಳಿಂದ ಬಹಳ ದೂರದವರೆಗೂ ಅದು ನೋಡುತ್ತೆ. ಮೈಲಿಗಟ್ಟಲೆ ದೃಷ್ಟಿ ಅದಕ್ಕಿರ್ತದೆ. ಅದ್ರ ಸಂಕೇತವೇನು ಅಂದ್ರೆ ದೂರದೃಷ್ಟಿ ಬೇಕು ನಮಗೆ. ಏನ್ ಕೆಲಸ ಮಾಡ್ಬೇಕಾದ್ರೂ ಯೋಚನೆ ಮಾಡಿ, ಇದು ಮಾಡಬಹುದಾ, ಇದು ಮಾಡಬಾರ್ದಾ, ಇದು ಒಳ್ಳೆಯದಾ, ಇದು ಕೆಟ್ಟದ್ದಾ, ಇದರಿಂದ ನನಗೇನ್ ಲಾಭ, ಲೋಕಕ್ಕೇನ್ ಲಾಭ, ಹೀಗೆಲ್ಲ ದೂರದೃಷ್ಟಿಯಿಂದ ಕೆಲಸ ಮಾಡಬೇಕು ಅನ್ನೋದು ಗಣಪತಿಯ ಆ ಸಣ್ಣ ಕಣ್ಣುಗಳ ಸಂಕೇತ. ಹೀಗೆಲ್ಲ ಗಣಪತಿ ಒಂದು ಸಾಂಕೇತಿಕ ದೇವತೆ. ವಿದ್ಯಾ ಗಣಪತಿ, ಅವನನ್ನ ಬೇರೆ ಬೇರೆ ವಿಶೇಷಣಗಳಿಂದ ಕರೆಯುವಾಗ ನಾವು ಅವನನ್ನ ವಿದ್ಯಾ ಗಣಪತಿ ಅಂತ ಕರೀತೀವಿ. ಅವನು ವಿದ್ಯೆಗೆ ಒಡೆಯ, ನಮ್ಮ ಜ್ಞಾನಕ್ಕೆ ಒಡೆಯ ಅವನು. ವಿದ್ಯೆ ಬೇಕು, ಜ್ಞಾನ ಬೇಕು, ತಿಳುವಳಿಕೆ ಬೇಕು ಅಂದ್ರೆ ಗಣಪತಿಯನ್ನ ಬೇಡಿಕೊಳ್ಬೇಕು ನಾವು. ಹೀಗೆ ಅನೇಕ ವಿಷಯಗಳಿಗೆ ಅವನು ಒಡೆಯನಾಗಿದ್ದಾನೆ. ಈ ಪರಿಸರದಲ್ಲಿ ಮಹಾದೇವ ಸ್ವಾಮಿ ಏನ್ ದೇವಸ್ಥಾನ ಕಟ್ಟಿಸಿದಾರೋ, ಇಲ್ಲಿ ಸಂತಾನ ಗಣಪತಿ ಆವಾಹನೆ ಆಗುವ ಹಾಗೆ ಮಾಡಿದ್ದಾರೆ. ಮಕ್ಕಳಿಲ್ಲದೆ ಕೊರಗುವ ತಾಯಂದ್ರು ಈ ಸ್ವಾಮಿಗೆ ಮೊರೆ ಹೋಗದೆ ಆದ್ರೆ ಅವರ ಬಯಕೆಗಳು ಈಡೇರುವ ಹಾಗೆ ಅದಕ್ಕಾಗಿ ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನವನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಮಾತೆಯರೇ, ಆತ್ಮಬಂಧುಗಳೇ, ಗಣಪತಿಯನ್ನ ಕುರಿತು ಹೇಳ್ತಾರೆ, ವಿಘ್ನಗಳನ್ನ ಉಂಟು ಮಾಡುವವನು ಅವನೇ, ವಿಘ್ನಗಳನ್ನ ನಾಶ ಮಾಡುವವನು ಅವನೇ. ವಿಘ್ನಕರ್ತ್ರೇ ನಮಃ, ವಿಘ್ನಹಂತ್ರೇ ನಮಃ. ವಿಘ್ನಗಳನ್ನ ಉಂಟು ಮಾಡಿ ಅಂಜಿಸ್ತಾನೆ, ಭಯಪಡಿಸ್ತಾನೆ. ಅಪ್ಪ ಸ್ವಾಮಿ ಅಂದ್ರೆ ಆಯ್ತು, ನಿವಾರಣೆ ಮಾಡಿಕೊಡ್ತಾನೆ. ವಿಘ್ನ ನಿರ್ಮಾಪಕನು ಅವನೇ, ವಿಘ್ನ ನಿವಾರಕನು ಅವನೇ ಆಗಿದ್ದಾನೆ. FAMILY ಫ್ಯಾಮಿಲಿ. ಹೌದು, ಎಫ್ ಅಂದ್ರೆ ಫಾದರ್, ತಂದೆ ಅಂತ. ಎ ಅಂದ್ರೆ ಐಂಡ್ ಅಂತ, ಮತ್ತು ಅಂತ. ಎಂ ಅಂದ್ರೆ ಮದರ್ ಅಂತ. ಫಾದರ್ ಐಂಡ್ ಮದರ್. FAM ಅಂದ್ರೆ ಫಾದರ್ ಐಂಡ್ ಮದರ್. ILY ಇನ್ನೂ 3 ಅಕ್ಷರ ಇದೆ. ಐ ಅಂದ್ರೆ ನಾನು ಅಂತ ಇಂಗ್ಲಿಷಲ್ಲಿ, ಒಂದೇ ಅಕ್ಷರ. ಎಲ್ ಅಂದ್ರೆ ಲವ್, ಪ್ರೀತಿಸುತ್ತೇನೆ ಅಂತ. ವೈ ಅಂದ್ರೆ ಯು, ನಿಮ್ಮನ್ನು ಅಂತ ಅರ್ಥ. ಫ್ಯಾಮಿಲಿ ಅಂದ್ರೆ ಫಾದರ್ ಅಂಡ್ ಮದರ್, ಐ ಲವ್ ಯು. ತಂದೆ ತಾಯಿಗಳೇ, ನಾನು ನಿಮ್ಮನ್ನು ಗೌರವಿಸುತ್ತೇನೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಅಂತ ಅದಕ್ಕರ್ಥ. ಗಣಪತಿಯಿಂದ ನಾವು ಈ ಪಾಠ ಕಲಿಬೇಕು. ಹಾಗೆ ತಂದೆ ತಾಯಿಗಳನ್ನ ನೋಡ್ಕೊಂಡ ಅವರನ್ನೇ ದೇವರು ಅಂತ ತಿಳ್ಕೊಂಡ, ಅವರೊಳಗಡೆ ಬ್ರಹ್ಮಾಂಡ ಅಡಗಿದೆ ಅಂತ ತಿಳ್ಕೊಂಡ, ಅದನ್ನು ನಾವು ತಿಳ್ಕೋಬೇಕಾಗಿದೆ. ತಂದೆ ತಾಯಿಗಳನ್ನ ಪ್ರೀತಿಸಬೇಕಾಗಿದೆ, ಗೌರವಿಸಬೇಕಾಗಿದೆ, ಅವರನ್ನ ದೇವರ ಸಮಾನ ಅಂತ ತಿಳಿಬೇಕಾಗಿದೆ. ಇಂತಹ ಪಾಠವನ್ನು ನಮಗೆ ಗಣಪತಿ ಹೇಳ್ಕೊಡ್ತಾ ಇದ್ದಾನೆ. ಬರೀ ನಮ್ಮನ್ನು ಹರಿಸೋದು ಅಷ್ಟೇ ಅಲ್ಲ, ನಮ್ಮ ಜೀವನಕ್ಕೆ ಏನು ಮೌಲ್ಯಗಳು ಬೇಕೋ ಆ ಮೌಲ್ಯಗಳನ್ನು ಬೋಧನೆ ಮಾಡ್ತಾ ಇದ್ದಾನೆ. ವ್ಯಾಸಮುನಿಗಳು ಅಂತ, ಅವರು ಮಹಾಭಾರತವನ್ನು ಬರೆದವರು, ಸುಮ್ಮನೆ ಅಲ್ಲ ವ್ಯಾಸರು ಅಂದ್ರೆ. ಮಹಾಭಾರತ ಅನ್ನೋದು ದೊಡ್ಡ ಗ್ರಂಥ, 1,00,000 ಶ್ಲೋಕ, ಅದರಲ್ಲಿ ಶ್ಲೋಕ ಪದ್ಯ ಅಂತ ಹೇಳೋಣ. ವ್ಯಾಸರು ಬರೆದಂತಹ ಮಹಾಭಾರತ
ಮಹಾಭಾರತದಲ್ಲಿ 1,00,000 ಪದ್ಯ ಅದರಲ್ಲಿರೋದು. ಇಡೀ ಜಗತ್ತಲ್ಲೇನೆ 1,00,000 ಪದ್ಯ ಇರುವ ಯಾವ ಕಾವ್ಯವೂ ಇಲ್ಲ. ಮಹಾಭಾರತ ಅಂದ್ರೆ, ವ್ಯಾಸಮುನಿಗಳು ಬರೆದ ಮಹಾಭಾರತ ಅಂದ್ರೆ ಇಡೀ ಜಗತ್ತಿನಲ್ಲೇ ಅತ್ಯಂತ ದೊಡ್ಡ ಮಹಾಕಾವ್ಯ. ಇದು ಜ್ಞಾಪಕ ಇಟ್ಕೊಂಡಿರ್ಬೇಕು. ಇಡೀ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಮಹಾಕಾವ್ಯ ಯಾವುದು ಅಂತ ಕೇಳಿದ್ರೆ ಅದು ವ್ಯಾಸಮುನಿಗಳು ಬರೆದಂತಹ ಮಹಾಭಾರತ. 1,00,000 ಶ್ಲೋಕ. ಅದಕ್ಕೆ ಕೊಂಡಾಡ್ತಾರೆ, ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಕುಲ್ಲಾರವಿಂದಾಯತ ಪತ್ರ ನೇತ್ರ ಏನ ತ್ವಯಾ ಭಾರತ ತೈಲ ಪೂರ್ಣ ಪ್ರಜ್ವಾಲಿತ ಜ್ಞಾನಮಯ ಪ್ರದೀಪ. ಎಂತಹ ಜ್ಯೋತಿಯನ್ನ ಬೆಳಗಿಸ್ಬಿಟ್ರು ವ್ಯಾಸರು. ಎಷ್ಟು ವಿಶಾಲವಾದ ಬುದ್ಧಿಯಪ್ಪ ನಿನ್ನದು ವ್ಯಾಸ. ಭಾರತವೆಂಬ ಆ ದೀಪಕ್ಕೆ ತೀರಲಾರದ ತೈಲವನ್ನು ತುಂಬಿಸಿ ಜ್ಞಾನದ ಜ್ಯೋತಿಯನ್ನ ಬೆಳಗಿಸಿದೆಯಲ್ಲಪ್ಪ. ನೀನೇ ವಿಷ್ಣುಪ್ಪ. ವಿಷ್ಣು ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಯಾಕೆಂದ್ರೆ ಅಂತಹ ಉದ್ಗ್ರಂಥವನ್ನ ಲೋಕಕ್ಕೆ ಕೊಟ್ಟರು. ಆ ಗ್ರಂಥ ಬರೆಯುವಾಗ ಅವರು ನಾನು ಹೇಳ್ತಾ ಹೋಗ್ತೀನಿ, ಯಾರಾದ್ರೂ ಬರ್ಕೊಳ್ಳೋರಿದ್ರೆ ಚೆನ್ನಾಗಿರ್ತದೆ ಅಂದ್ರು. ಎಲ್ಲಾರು ಹೇಳಿದ್ರು, ಋಷಿ ಮುನಿಗಳು ಹೇಳಿದ್ರು, ನಿಮ್ಮ ಹತ್ರ ದೊಡ್ಡ ಕಥೆ ಇದೆ, ಅದನ್ನ ನೀವೇ ಇಟ್ಕೊಂಡ್ಬಿಟ್ರೆ ಆಗಲ್ಲ, ಲೋಕಕ್ಕೆ ಕೊಡ್ಬೇಕು ಅಂದ್ರು. ಭಕ್ತರು ಮುನಿಗಳು ಎಲ್ಲ ವ್ಯಾಸರಿಗೆ ಹೋಗಿ ಅಡ್ಡ ಬಿದ್ದು ಕೇಳ್ಕೊಂಡ್ರು, ಸ್ವಾಮಿ ನಿಮ್ಮ ಹತ್ರ ಒಂದ್ ದೊಡ್ಡದೊಂದು ಕಥೆ ಇದೆಯಲ್ಲ ಮಹಾಭಾರತ ಅಂತ, ನಮಗೂ ಕೊಡಿ. ವಿಚಾರಗಳನ್ನೆಲ್ಲ ತಿಳಿಸಿಕೊಟ್ಟಿರ್ತಾರೆ. ಪರಮಾತ್ಮನು ಅವರಿಗೆ ಹೆಚ್ಚಿನ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಅವರಿಗೆ ಹಾಗೂ ಅವರ ಕುಟುಂಬ ವರ್ಗಕ್ಕೆ ಹೆಚ್ಚಿನ ಆಯುಸ್ಸು ಆರೋಗ್ಯ ಕೊಟ್ಟು ದಯಪಾಲಿಸಿದೆ ಅಂತ ಸಂತಾನ ಗಣಪತಿಯಲ್ಲಿ ಪ್ರಾರ್ಥಿಸುತ್ತಾ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಬಿಡದೆ ಪಾಲಿಸು ಪರಮ ಕರುಣಾ ನಡು ನಡುವೆ ಬರುತ್ತಿಪ್ಪ ವಿಗ್ರಹವ ತಡೆದು ನಡು ನಡುವೆ ಬರುತ್ತಿಪ್ಪ ವಿಗ್ರಹವ ತಡೆದು ಭಗವನ್ಕೀರ್ತನೆ ನುಡಿದು ನುಡಿಸುವುದರಿಂದ ಹರಿನಾಮ ಕೀರ್ತನೆ ನುಡಿದು
Hey
ನಿಲ್ಲ ಸರಿಯಾರೋ ಜಗಧರಶೀಲನೆ ಬಾರೋ ಕೃಷ್ಣ ಕೃಷ್ಣ ಬಾ